ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವಿದ್ಯಾಧನ್ ಸ್ಕಾಲರ್ಶಿಪ್ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇರ್ತೇನೆ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ವಾಟ್ಸಪ್ ಚಾನಲ್ನ ಲಿಂಕ್ನ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಆ ಲಿಂಕ್ನ ಮೇಲೆ ನೀವು ಕ್ಲಿಕ್ ಮಾಡೋಕ್ಕಂತಾರೆ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಈ ವಿದ್ಯಾಧನ್ ಸ್ಕಾಲರ್ಶಿಪ್ನ ಯಾವ ಫೌಂಡೇಶನ್ ಕೊಡ್ತಾ ಹೋಗ್ತಾರೆ ಅಂತಂದರೆ ಸರೋಜಿನಿ ದಾಮೋದರ್ ಫೌಂಡೇಶನ್ ಕೊಡ್ತಾ ಹೋಗ್ತಾರೆ. ಎಸ್ಪೆಷಲಿ ಏನಂತಂದರೆ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಎಕನಾಮಿಕಲಿ ಚಾಲೆಂಜ್ಡ್ ಫ್ಯಾಮಿಲೀಸ್ಗಳಿಗೆ ಇಲ್ಲಿ ಕೊಡ್ತಾ ಹೋಗ್ತಾರೆ. ನಿಮ್ಮ ಇಲ್ಲಿ ಈ ವಿದ್ಯಾಧನ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೇಕಂತಂದರೆ ನಿಮ್ಮ ಮೆರಿಟ್ ಅಂತಂದರೆ 90% ಮೇಲೆ ಆಗಿರಬೇಕು. 90% ಆದರೂ ನಡೆಯುತ್ತೆ. ಇಲ್ಲಿ ಯಾವೆಲ್ಲ ಸ್ಟೇಟ್ಸ್ಗಳಲ್ಲಿ ಅಂತಂದರೆ ಆಂಧ್ರ ಪ್ರದೇಶ ಎಲ್ಲ ಸ್ಟೇಟಲ್ಲೂ ಕೊಡ್ತಾ ಹೋಗ್ತಾರೆ. ಹಾಗೆ ನಮ್ಮ ಕರ್ನಾಟಕದಲ್ಲೂ ಕೊಡ್ತಾ ಹೋಗ್ತಾರೆ. ಇಲ್ಲಿ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತಂದರೆ ಇಲ್ಲಿ ಇಲ್ಲಿ ಏನಂತಂದರೆ ನಮ್ಮ 10th ಓದಿರೋರು, 10th-ನಲ್ಲಿ 90% ತೆಗೆದಿರೋರು ಅಪ್ಲೈ ಮಾಡ್ಬೋದು. ಇಲ್ಲಿ ನಾನು ಫಸ್ಟಿಗೆ ಇಲ್ಲಿ ನೀವು ನಾನು ವೆಬ್ಸೈಟ್ ಲಿಂಕ್ನ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡ್ಬೇಕಂತರ ನೀವು ವೆಬ್ಸೈಟಿಗೆ ರೀಚ್ ಆಗ್ಬೋದು. ಇಲ್ಲಿ ಈ ಥರ ಬಂದಾಗ ಇಲ್ಲಿ ನೋಡ್ರಿ, ಬಿಹಾರ್ +2 ಗ್ರೇಡ್, ಇಲ್ಲಿ ಗೋವಾ ಮತ್ತಿದೆ, ಇಲ್ಲಿ ಗುಜರಾತ್ ಅಂತಿದೆ. ಇಲ್ಲಿ ಅಪ್ಲೈ ಮಾಡ್ರಿ. ಕರ್ನಾಟಕದವ್ರು ಇಲ್ಲಿ ಅಪ್ಲೈ ಮಾಡಿ ಅಂತಿದೆ ನೋಡ್ರಿ. ಕರ್ನಾಟಕ 11th ಪ್ರೋಗ್ರಾಮ್ 2025 ಕರ್ನಾಟಕದ ವಿದ್ಯಾರ್ಥಿಗಳು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ. ಇಲ್ಲಿ ನೋಡ್ರಿ, ಇದು ಸ್ಕಾಲರ್ಶಿಪ್ ಅಮೌಂಟ್ 11ನೇ ಕ್ಲಾಸು ಮತ್ತು 12ನೇ ಕ್ಲಾಸಿಗೆ 10,000 ರೂಪಾಯಿ ತನಕ ಮ್ಯಾಕ್ಸಿಮಮ್ ನಿಮಗೆ ಸ್ಕಾಲರ್ಶಿಪ್ ಕೊಡ್ತಾ ಹೋಗ್ತಾರೆ. ಯಾರು ಅಪ್ಲೈ ಮಾಡ್ಬೇಕಂತಂದರೆ ಯಾವ ಒಂದು ಫ್ಯಾಮಿಲಿಯ ಇನ್ಕಮ್ 2 ಲಕ್ಷಕ್ಕಿಂತ ಕಡಿಮೆ ಆಗಿರಬೇಕು. ಮತ್ತು SSLCಯಲ್ಲಿ ಏನಂತಂದರೆ ನೀವು 2025ರಲ್ಲಿ SSLC ರಿಸಲ್ಟ್ ಬಂದಿದೆಯಲ್ಲ, ಅದರಲ್ಲಿ ಏನಂತಂದರೆ 90% ಆಗಿರಬೇಕು ನಿಮ್ಮ ಸ್ಕೋರು. ಅಥವಾ 9 CGP ಅಂದರೆ CBSEಲಿ ಓದ್ತಿದ್ರೆ 9 CGP ಆಗಿರಬೇಕು. ಇಲ್ಲ ಸ್ಟೇಟ್ ಸಿಲೆಬಸ್ಸಲ್ಲಿ ಹೋಗ್ತಿದ್ರೆ 90% ಆಗಿರಬೇಕು 10th SSLC ಎಕ್ಸಾಮಲ್ಲಿ. ಮತ್ತು ಡಿಸೇಬಿಲಿಟಿ ಸ್ಟೂಡೆಂಟ್ಸ್ ಏನಾದಿತ್ತಂದರೆ ಅವ್ರಿಗೆ 75% ಆದರೂ ಅವರು ಅಪ್ಲೈ ಮಾಡ್ಬೋದು. ಇಲ್ಲಿ ಏನಂತಂದರೆ ಯಾವ ಥರ ಅಪ್ಲಿಕೇಶನ್ನ ಹಾಕ್ತಾ ಹೋಗಬೇಕು. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದುಬಿಟ್ಟು 8th ಜುಲೈ ಲಾಸ್ಟ್ ಡೇಟ್ ಇದೆ. ಇಲ್ಲಿ ಸ್ಕ್ರೀನಿಂಗ್ ಟೆಸ್ಟ್ ನಡೀತಾ ಹೋಗುತ್ತೆ. ನೆಕ್ಸ್ಟ್ 9th ಆಗಸ್ಟ್ 24th ಆಗಸ್ಟ್ ಇಂಟರ್ವ್ಯೂ ಟೆಸ್ಟ್ ಆಗ್ತಾ ಹೋಗುತ್ತೆ. ಇಂಟರ್ವ್ಯೂ ಟೆಸ್ಟ್ ಆದಮೇಲೆ ನಿಮಗೆ ಲೊಕೇಶನ್ ಮತ್ತು ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ಇಂಟಿಮೇಟ್ ಮಾಡ್ತಾ ಹೋಗ್ತಾರೆ ನಿಮ್ಮ ಮೆಸೇಜ್ ಮೂಲಕ ಅಥವಾ ಇಮೇಲ್ ಮುಖಾಂತರ. ನೀವು ಈ ವಿದ್ಯಾಧನ್ ಅಪ್ಲಿಕೇಶನ್ಗೆ ವಿದ್ಯಾಧನ್ ಸ್ಕಾಲರ್ಶಿಪ್ಗೆ ಆನ್ಲೈನ್ ಅಪ್ಲೈ ಮಾಡ್ಬೇಕಂತಂದರೆ ನೀವು ಯಾವೆಲ್ಲ ಡಾಕ್ಯುಮೆಂಟ್ಸ್, ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಇರಬೇಕಾಗತ್ತೆ. ನಿಮ್ಮ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಇದ್ರೂ ನಡೆಯುತ್ತೆ. ಆನ್ಲೈನ್ ವೆಬ್ ಪ್ರಿಂಟ್ಔಟ್ ಇದ್ರೂ ನಡೆಯುತ್ತೆ. ಈಗ ಮಾರ್ಕ್ಸ್ ಕಾರ್ಡ್ ಬಂದಿರೋದಲ್ಲ, CBSE ICSE ಎಲ್ಲರೂ ಅಪ್ಲೈ ಮಾಡ್ಬೋದು. ಇಲ್ಲಿ ಫೋಟೋಗ್ರಾಫು ನಿಮ್ಮ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಯಾವುದೇ ಥರ ರೇಷನ್ ಕಾರ್ಡ್ ಬೇಕಾಗಲ್ಲ. ನಿಮ್ಗೆ ಏನಾದರೂ ಹೆಲ್ಪ್ ಬೇಕಾಗಿತ್ತು ಅಂತಂದರೆ ಈ ಇಮೇಲ್ ಐಡಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಫೋನ್ ನಂಬರ್ ಬಂದುಬಿಟ್ಟು ಈ 8068 ನಂಬರಿಗೆ ನೀವು ಕಾಲ್ ಮಾಡ್ಬೋದು. ಇಲ್ಲಿ ಅಪ್ಲೈ ನೌ ಅಂತಿದೆ. ಇಲ್ಲಿ ಅಪ್ಲೈ ನೌ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಫಸ್ಟ್ ಏನಂತ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ರಿಜಿಸ್ಟ್ರೇಷನ್ ಮಾಡಿದ್ರೆ ಮಾತ್ರ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರುತ್ತೆ. ಇಲ್ಲಿ ನಿಮ್ಮ ಫಸ್ಟ್ ನೇಮ್ನ ಕ್ಲಿಕ್ ಮಾಡಬೇಕು. ಸಪೋಸ್ ಇಲ್ಲಿ ಸಂಜು ಆರ್ ಸಿಂಗ್ ಅಂತ ಇದೆ ಅಂತ ತಿಳ್ಕೊಡ್ರಿ. ಇಲ್ಲಿ ಸಂಜು ಆರ್ನ ಟೈಪ್ ಮಾಡಬೇಕು, ಸಿಂಗ್ ಅನ್ನ ಟೈಪ್ ಮಾಡಬೇಕು. ಸಪೋಸ್ ಸಂಜು ಸಿಂಗ್ ಅಂತ ಇದ್ರೆ ಇಲ್ಲಿ ಸಂಜು ಇಲ್ಲಿ ಫಸ್ಟ್ ನೇಮ್ನ ಟೈಪ್ ಮಾಡಬೇಕು, ಸಿಂಗ್ನ ಇಲ್ಲಿ ಟೈಪ್ ಮಾಡಬೇಕು. ನಿಮ್ಮ ಇಮೇಲ್ ಐಡಿ, ನಿಮ್ಮ ಡೊಮೈನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. @gmail.com ಇರುತ್ತೆ ಮೋಸ್ಟ್ ಪ್ರಾಬಬ್ಲಿ. ಇಲ್ಲಿ ಏನು ನಿಮ್ಮ ಇಮೇಲ್ ಐಡಿ XYZ ಏನು ಇಮೇಲ್ ಐಡಿ ಇರುತ್ತೋ ಅದನ್ನ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಡೊಮೈನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪಾಸ್ವರ್ಡ್ನ ಸೆಟ್ ಮಾಡಬೇಕಾಗುತ್ತೆ. ಆಲ್ಫಾ ನ್ಯೂಮರಿಕ್ ಪಾಸ್ವರ್ಡ್ ಇಲ್ಲೊಂದು ಸೆಟ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ಅಂತ ಕೊಟ್ಟಾಗ ನಿಮಗೆ ನಿಮ್ಮ ಇಮೇಲ್ ಐಡಿಗೆ ಒಂದು ಲಿಂಕ್ ಹೋಗ್ತಾ ಹೋಗುತ್ತೆ. ಆ ಲಿಂಕಿನ ಮೇಲೆ ನೀವು ಕ್ಲಿಕ್ ಮಾಡ್ತಾ ಹೋದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಇಲ್ಲಿ ರಿಜಿಸ್ಟರ್ ಆದವರು ಏನಂತಂದ್ರೆ ಇಲ್ಲಿ ಆಲ್ರೆಡಿ ರಿಜಿಸ್ಟರ್ಡ್ ಲಾಗಿನ್ ಅಂತ ಇಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಏನಿಲ್ಲ, ನೀವು ರಿಜಿಸ್ಟರ್ ಆಗಿದ್ರೆ ಇಲ್ಲಿ ನಿಮ್ಮ ಇಮೇಲ್ ಐಡಿನ ಎಂಟ್ರಿ ಮಾಡಬೇಕಾಗುತ್ತೆ, ಪಾಸ್ವರ್ಡ್ನ ಎಂಟ್ರಿ ಮಾಡಬೇಕಾಗುತ್ತೆ, ಜಸ್ಟ್ ಲಾಗಿನ್ ಮಾಡಬೇಕಾಗುತ್ತೆ. ಲಾಗಿನ್ ಆದಾಗ ಈ ಥರ ಇಂಟರ್ಫೇಸ್ ತೋರಿಸ್ತಾ ಹೋಗುತ್ತೆ. ಇಲ್ಲಿ ನಿಮ್ಮ ಸ್ಟೇಟ್ನ ನೋಡಬೇಕಾಗುತ್ತೆ. ನೀವು ಲಾಗಿನ್ ಆಗಿರ್ತೀರಾ, ಲಾಗಿನ್ ಆದಾಗ ಈ ಥರ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಉತ್ತರ ಪ್ರದೇಶ್ 11th ಅಂತ ತೋರಿಸ್ತಿದೆ, ಲಡಾಖ್ ತೋರಿಸ್ತಿದೆ. ನಮ್ಮ ಯಾವ ಸ್ಟೇಟ್ ಇದೆ ಅದನ್ನು ಸೆಲೆಕ್ಟ್ ಮಾಡಬೇಕು ನೀವು. ಇಲ್ಲಿ ಗೋವಾ ಇದೆ, ಪುದುಚೇರಿ ಇದೆ, ಗುಜರಾತ್ ಇದೆ, ಪಂಜಾಬ್, ಮೇಘಾಲಯ, ಕರ್ನಾಟಕ 11th ಪ್ರೋಗ್ರಾಮ್ 2025. ಇಲ್ಲಿ ನೋಡ್ರಿ, ರಿಜಿಸ್ಟ್ರೇಷನ್ ಬಂದ್ಬಿಟ್ಟು 19th ಮೇಯಿಂದ 8th ಜುಲೈ ಲಾಸ್ಟ್ ಡೇಟ್ ಇದೆ. ಇಲ್ಲಿ ನೋಡ್ರಿ, ಸ್ಕ್ರೀನಿಂಗ್ ಡೇಟ್ ಇದೆ 27th ಜುಲೈ ಸ್ಕ್ರೀನಿಂಗ್ ಟೆಸ್ಟ್ ಡೇಟ್ ಇದೆ. ಇಲ್ಲಿ 9th ಆಗಸ್ಟ್ 24th ಆಗಸ್ಟ್ ಇಂಟರ್ವ್ಯೂಸ್ ನಡೀತಾ ಹೋಗುತ್ತೆ. ನಿಮ್ಮ ಟೈಮ್ ಫ್ರೇಮ್ ಇಂಟಿಮೇಟ್ ಮಾಡ್ತಾ ಹೋಗ್ತಾರೆ. ಎಕ್ಸಾಕ್ಟ್ ಡೇಟ್ ಮತ್ತು ಲೊಕೇಶನ್ನ ನಿಮಗೆ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್ಗಳಿಗೆ ತಿಳಿಸ್ತಾ ಹೋಗ್ತಾರೆ. ಇಲ್ಲಿ ಅಪ್ಲೈ ನೌ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ರಿ, ಇಲ್ಲಿ ನಿಮ್ಮ ಇಂಟರ್ವ್ಯೂ ಲೊಕೇಶನ್ನ ಸೆಲೆಕ್ಟ್ ಮಾಡಬೇಕತ್ತೆ. ಇಲ್ಲಿ ಆನ್ಲೈನ್ ಅಂತಾನೆ ಸೆಲೆಕ್ಟ್ ಮಾಡಬೇಕತ್ತೆ.
ಇಲ್ಲಿ ನಿಮ್ಮ ಸ್ಟೂಡೆಂಟ್ ನೇಮ್ನ ಸ್ಟೂಡೆಂಟ್ ನೇಮ್ನ ಟೈಪ್ ಮಾಡಬೇಕತ್ತೆ. ಇಲ್ಲಿ ಮೇಲ್ ಇದ್ರೆ ಮೇಲು, ಫಿಮೇಲ್ ಇದ್ರೆ ಫಿಮೇಲು, ಪರ್ಸನಲ್ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕತ್ತೆ, ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಬೇಕಾಗತ್ತೆ, ವಾಟ್ಸಪ್ ನಂಬರು ಮತ್ತೆ ಸೇಮ್ ಇದೆ ಅಂತ ಕೇಳ್ತಿದೆ, ಸೇಮ್ ನಂಬರ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಬೇಕತ್ತೆ, ಫಿಸಿಕಲಿ ಚಾಲೆಂಜ್ಡ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಬೇಕತ್ತೆ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಬೇಕತ್ತೆ. ಇಲ್ಲಿ ಹೋಮ್ನ ಅಲ್ಟರ್ನೇಟ್ ಫೋನ್ ನಂಬರ್ನ ಇಲ್ಲಿ ಫೋನ್ ನಂಬರ್ನ ಟೈಪ್ ಮಾಡಬೇಕತ್ತೆ. ಇಲ್ಲಿ ಪರ್ಮನೆಂಟ್ ಅಡ್ರೆಸ್ನ ಟೈಪ್ ಮಾಡಬೇಕತ್ತೆ. ಲೈನ್ 1 ಲೈನ್ 2 ಸಿಟಿ ಯಾವುದು, ಸ್ಟೇಟ್ ಯಾವುದು, ಡಿಸ್ಟ್ರಿಕ್ಟ್ ಯಾವುದು, ಪಿನ್ ಕೋಡ್ ಯಾವುದು, ಇದನ್ನೆಲ್ಲ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲೂ ಅಷ್ಟೇ, ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಪ್ರೆಸೆಂಟ್ ಅಡ್ರೆಸ್ ಸೇಮ್ ಇತ್ತಂದ್ರೆ ಸೇಮ್ ಆಸ್ ಪರ್ಮನೆಂಟ್ ಅಡ್ರೆಸ್ ಕೊಟ್ಬಿಟ್ರೆ ಎಲ್ಲ ಕರೆಕ್ಟಾಗಿ ಫಿಲ್ ಅಪ್ ಆಗ್ತಾ ಹೋಗುತ್ತೆ. ಇಲ್ಲಿ ನೆಕ್ಸ್ಟ್ ಫಾದರ್ ಆ್ಯಂಡ್ ಮದರ್ ಡೀಟೇಲ್ಸ್ನ, ಫಾದರ್ನ ಹೆಸರು, ಮೊಬೈಲ್ ನಂಬರು, ಏನು ಕೆಲಸ ಮಾಡ್ತಾ ಇದ್ದಾರೆ, ಎಜುಕೇಷನ್ ಏನು ಓದಿದ್ದಾರೆ ಅಂತಂದು, ಮದರ್ಸ್ ನೇಮ್ನ, ಮೊಬೈಲ್ ನಂಬರು, ಆಕ್ಯುಪೇಷನ್, ಎಜುಕೇಷನ್ ಏನು ಓದಿದ್ದಾರೆ ಅಂತಂದು ಕೊಡ್ಕೊತ ಹೋಗ್ಬೇಕತ್ತೆ. ಇಲ್ಲಿ ಏನಂತಂದ್ರೆ ನಿಮ್ಮ SSLC ಇನ್ಸ್ಟಿಟ್ಯೂಟ್ನ ಡೀಟೇಲ್ಸ್ನ 10th ಡೀಟೇಲ್ಸ್ನ ಫಿಲ್ಅಪ್ ಮಾಡ್ಕೊಂತ ಹೋಗ್ಬೇಕತ್ತೆ. ಇಲ್ಲಿ ಇನ್ಸ್ಟಿಟ್ಯೂಷನ್ ಯಾವುದು, ಟೈಪ್ ಆಫ್ ಸ್ಕೂಲ್ ಯಾವುದು, ಮೀಡಿಯಂ ಯಾವ ಮೀಡಿಯಮಲ್ಲಿ ಓದಿದ್ದೀರಾ, ಇಯರ್ ಆಫ್ ಪಾಸಿಂಗ್ ಯಾವುದು, SSLC ಬೋರ್ಡ್ ಯಾವುದು, ಇಲ್ಲಿ ಸ್ಟೇಟ್ ಬೋರ್ಡ್ ಇದ್ರೆ ಸ್ಟೇಟ್ ಬೋರ್ಡ್ ಸೆಲೆಕ್ಟ್ ಮಾಡ್ರಿ, CBSE ಬೋರ್ಡ್ ಇದ್ರೆ ಇಲ್ಲಿ ನೋಡ್ರಿ CBSE ಇದ್ರೆ CBSE, ICSE ಇದ್ರೆ ICSE, ಸ್ಟೇಟ್ ಬೋರ್ಡ್ ಇದ್ರೆ ಸ್ಟೇಟ್ ಬೋರ್ಡ್. ನಾನು ಹೇಳ್ದಂಗೆ ಸ್ಟೇಟ್ ಬೋರ್ಡ್ ಸೆಲೆಕ್ಟ್ ಮಾಡಿದ್ರೆ ಪರ್ಸೆಂಟೇಜ್ ಮೇಲೆ 90% ಮೇಲೆ ಆಗಿರಬೇಕು. ಅದೇ ಥರ CBSE ಇದ್ರೆ 9 CGPA ಆಗಿರಬೇಕು, 9 CGPA ಮೇಲೆ ಆಗಿದ್ರು ನಡೆಯುತ್ತೆ. ಬ್ರಾಂಚ್ ಆಫ್ ಸ್ಟಡಿ ನೀವು ಈಗ ಜಾಯ್ನ್ ಆಗಿರ್ತಿರಲ್ಲ ಆ ಕಾಲೇಜ್ನ ಡೀಟೇಲ್ಸ್ನು, ಯಾವ ಕಾಲೇಜು PUC ಓದ್ತಿದ್ದೀರಾ, ಯಾವ ಒಂದು ಇನ್ಸ್ಟಿಟ್ಯೂಷನಲ್ಲಿ ಓದ್ತಿದ್ದೀರಾ, ಇಯರ್ ಆಫ್ ಪಾಸಿಂಗ್ ಯಾವುದು, ಇಲ್ಲಿ ಇನ್ಸ್ಟಿಟ್ಯೂಟ್ನ ಕಾಂಟ್ಯಾಕ್ಟ್ ನಂಬರ್, ಇವೆಲ್ಲ ವೆರಿಫಿಕೇಶನ್ ಮಾಡ್ತಾ ಹೋಗ್ತಾರೆ ಅವರು. ಹಾಗಾಗಿ ನೀವು ಇನ್ಸ್ಟಿಟ್ಯೂಟ್ನ ಕಾಂಟ್ಯಾಕ್ಟ್ ನಂಬರ್ನ ಎಂಟ್ರಿ ಮಾಡಬೇಕು. ಇಲ್ಲಿ ಇನ್ಸ್ಟಿಟ್ಯೂಟ್ನ ಅಡ್ರೆಸ್ನ, ಸಿಟಿ ಯಾವುದು, ಯಾವ ಸ್ಟೇಟು, ಯಾವ ಡಿಸ್ಟ್ರಿಕ್ಟು, ಯಾವ ಪಿನ್ ಕೋಡು, ಮೀಡಿಯಂ, ಈಗ ಇನ್ಸ್ಟಿಟ್ಯೂಟ್ನ ಕಾಂಟ್ಯಾಕ್ಟ್ ನಂಬರ್ನ ಕರೆಕ್ಟಾಗಿ ಎಂಟ್ರಿ ಮಾಡಬೇಕು, ಅವ್ರು ವೆರಿಫೈ ಮಾಡ್ತಾರೆ. ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಎಂಟ್ರಿ ಮಾಡಬೇಕು, ಟೈಪ್ ಆಫ್ ಇನ್ಸ್ಟಿಟ್ಯೂಟ್ನ ಎಂಟ್ರಿ ಮಾಡಬೇಕು, ಟೈಪ್ ಆಫ್ ಬೋರ್ಡ್ ಸೆಂಟ್ರಲ್ ಬೋರ್ಡ್, ಸ್ಟೇಟ್ ಬೋರ್ಡ್ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಫ್ಯಾಮಿಲಿ ಇನ್ಕಮ್ ಆ್ಯಂಡ್ ಹೌಸ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ. ಫ್ಯಾಮಿಲಿ ಇನ್ಕಮ್ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಪ್ರಕಾರ ನಾನು ಹೇಳ್ದಂಗೆ 2 lakh ಒಳಗಡೆ ಇರಬೇಕಾಗತ್ತೆ. ಅದೇ ಥರ ಅದನ್ನು ಎಷ್ಟಿದೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲ ಅದನ್ನು ಎಂಟ್ರಿ ಮಾಡಬೇಕಾಗತ್ತೆ. ಯಾಕಂತಂದರೆ ನೀವು ಎಷ್ಟು ಇನ್ಕಮ್ ಸರ್ಟಿಫಿಕೇಟ್ ಎಂಟ್ರಿ ಮಾಡಿರ್ತೀರ ಅದನ್ನೇ ನಿಮ್ಮ ಬಂದಿರೋ ಇನ್ಕಮ್ ಸರ್ಟಿಫಿಕೇಟಲ್ಲಿ ಅದನ್ನೇ ಎಂಟ್ರಿ ಮಾಡಿ ಅದನ್ನೇ ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗಾಗಿ ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ಫ್ಯಾಮಿಲಿ ಮೆಂಬರ್ಸ್ ರಿಸೀವಿಂಗ್ ವಿದ್ಯಾದಾನ್ ಸ್ಕಾಲರ್ಶಿಪ್, ಯಾರಾದರೂ ನಿಮ್ಮ ಫ್ಯಾಮಿಲಿ ಮೆಂಬರ್ ಸ್ಕಾಲರ್ಶಿಪ್ ಬಂದಿದ್ದಾನೆ ಇದು ಅಂತಂದು ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ 0 ಅಂತ ಸೆಲೆಕ್ಟ್ ಮಾಡಿ. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಮತ್ತೇನಾದರೂ ನೀವು ಹಾಡೋದು, ಹಾಬೀಸ್ ಏನಾದಿತ್ತಂದರೆ ಸಿಂಗಿಂಗು ಏನಾದರೆ, ಮತ್ತು ಯಾವುದಾದ್ರೂ ಅಚೀವ್ಮೆಂಟ್ಸು, ಯಾವುದಾದ್ರೂ ಕರಾಟೆಯಲ್ಲಿ, ಸ್ವಿಮ್ಮಿಂಗಲ್ಲಿ, ಸ್ಕೇಟಿಂಗಲ್ಲಿ ಏನಾದರೂ ಪ್ರಶಸ್ತಿಗಳಿದ್ರೆ ಅದನ್ನು ಎಂಟ್ರಿ ಮಾಡ್ಕೊತ ಹೋಗ್ಬೇಕತ್ತೆ. ಬೇರೆ ಎಡಿಷ್ನಲ್ ಇನ್ಫಾರ್ಮೇಷನ್ ಏನಾದರೂ ಇದ್ದರೆ ಅದನ್ನು ಎಂಟ್ರಿ ಮಾಡ್ಬೇಕತ್ತೆ. ನೀವು ಹೌ ಡಿಡ್ ಯು ಹಿಯರ್ ಅಬೌಟ್ ವಿದ್ಯಾಧನ್ ಸ್ಕಾಲರ್ಶಿಪ್ ಬಗ್ಗೆ ಯಾವ ಥರ ನಿಮ್ಗೆ ಗೊತ್ತಾಯ್ತು ಅಂತಂದು ಇದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನೋಡ್ರಿ, ಇಲ್ಲಿ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ನೀವು ಇಲ್ಲಿ 10th ಮಾರ್ಕ್ಸ್ ಕಾರ್ಡ್ನ, ಫೋಟೋಗ್ರಾಫ್ನ, ಇನ್ಕಮ್ ಸರ್ಟಿಫಿಕೇಟು ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಮಾಡಬೇಕತ್ತೆ. ಇಲ್ಲಿ ಸಬ್ಮಿಟ್ ಮಾಡಿದಾಗ ನಿಮಗೆ ಮತ್ತೆ ಏನಂತಂದರೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋ ಒಂದು ಬರ್ತಾ ಹೋಗುತ್ತೆ. ಅಲ್ಲಿ ನೀವು ಕ್ಲಿಕ್ ಹಿಯರ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಯಾವ್ಯಾವ ಡಾಕ್ಯುಮೆಂಟ್ಸ್, ಫೋಟೋಗ್ರಾಫ್ನ, SSLC ಮಾರ್ಕ್ಸ್ ಕಾರ್ಡ್ನ, ಇನ್ಕಮ್ನ ಎಲ್ಲ ಅಪ್ಲೋಡ್ ಮಾಡ್ತಾ ಹೋಗ್ಬೇಕತ್ತೆ. ಇದನ್ನೆಲ್ಲ ಅಪ್ಲೋಡ್ ಮಾಡಿದಾಗ ನಿಮಗೆ ಮೆಸೇಜ್ ಮೂಲಕ ಅಥವಾ ಮೇಲ್ ಮುಖಾಂತರ ಅಥವಾ ಮೊಬೈಲ್ ಮೆಸೇಜ್ ಮುಖಾಂತರ ಇಂಟಿಮೇಟ್ ಮಾಡ್ತಾ ಹೋಗ್ತಾರೆ. ಈ ಥರ ನೀವು ವಿದ್ಯಾಧನ್ ಸ್ಕಾಲರ್ಶಿಪ್ನ ಸಬ್ಮಿಟ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.